ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ರೇವತಿ ಅಂತ. ಇತ್ತೀಚೆಗೆ ಇವಳ ಚಪಾತಿ ತುಂಬಾನೇ ಅಗಲವಾಗಿದೆ. ಇದಕ್ಕೆ ಕಾರಣ ಮುಂದೆ ಚರ್ಚೆ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ನೋಡಿ. ಮಕ್ಕಳು ಜನಿಸಿದ ನಂತರ ಯಜಮಾನರ ಆಸಕ್ತಿ ಕಡಿಮೆ ಆಗಿರುತ್ತೆ. ರೇವತಿ ಅವರಿಗೆ ಪ್ರಸ್ತುತ 40 ವಯ ದಾಟಿದೆ. ಈ ವಯದಲ್ಲೂ ಆಸೆ ತುಂಬ ಜಾಸ್ತಿ ಆಗಿದೆ ಎಂದು ಖುದ್ದಾಗಿ ರೇವತಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇವಳ ಹತ್ತಿರ 60 ಎಕರೆ ಜಮೀನು ಇರುತ್ತೆ ಅಷ್ಟೇ. ತನ್ನ ಗದ್ದೆಯಲ್ಲಿ ರೇಷ್ಮೆ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಆರ್ಗಾನಿಕ್ ಮೆಥಡ್ ಆಫ್ ಮಲ್ಬರಿ ಕಲ್ಟಿವೇಶನ್. ಇತ್ತೀಚೆಗೆ ತನ್ನ ದೇಹದಲ್ಲಿ ಕೊಬ್ಬು ತುಂಬಿಕೊಂಡಿದೆ ಎಂದು ರೇವತಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಹಿಂದಿನ ಭಾಗ ನಡೆಯುವಾಗ ಅಲ್ಲಾಡುತ್ತದೆ. ಅದಕ್ಕೆ ಹಿಂದೆಯಿಂದ ಮಾಡೋದಕ್ಕೆ ನಿಮಗೆ ಹೆಚ್ಚು ನೆಮ್ಮದಿ ಸುಖ ಸಿಗಬಹುದು. ಚಪಾತಿ ಮೇಲೆ ಸ್ವಲ್ಪ ಹೊಟ್ಟೆ ಕೂಡ ಜೂತು ಬಿದ್ದಿರುತ್ತೆ. ಆ್ಯಂಡ್ ಅದಕ್ಕೆ ಸ್ನೇಹಿತರೆ ನಿಧಾನವಾಗಿ ಮಾಡುತ್ತಿದ್ದರೂ ಕೂಡ ಒಳ್ಳೆಯ ಶಬ್ದ ಕೂಡ ಬರಬಹುದು. ಶಬ್ದ ಬರುವುದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ದೇಹದಲ್ಲಿ ಕೊಬ್ಬು ತುಂಬಿಕೊಂಡಿರುತ್ತದೆ. ಆ್ಯಂಡ್ ಚಪಾತಿ ಗುಲಾಬಿ ಬಣ್ಣದಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮದುವೆ ಆಗಿದ ನಂತರ ಸಡಿಲವಾಗಿದೆ. ಮೊದಲು ಟೈಟ್ ಆಗಿತ್ತು, ಮದುವೆ ಆಗಿದ ನಂತರ ಸಡಿಲವಾಗಿ ಬಿಟ್ಟಿದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಮಕ್ಕಳು ಜನಿಸಿದ ನಂತರ ಇನ್ನಷ್ಟು ಸ್ವಲ್ಪ ಸಡಿಲಗೊಂಡಿದೆ. ಇತ್ತೀಚೆಗೆ ಮಾಡಿಸಿಕೊಳ್ಳುವಾಗ ಹೆಚ್ಚು ಶಬ್ದ ಬರುತ್ತದೆ, ಕಾರಣ ಚಪಾತಿ ಸಡಿಲಗೊಂಡಿರುತ್ತದೆ. ಆ್ಯಂಡ್ ಇವಾಗ ಸ್ನೇಹಿತರೆ 20 ನಿಮಿಷ ಆಟ ಆಡಿದರೂ ಕೂಡ ಸಮಾಧಾನ ಆಗುತ್ತಿಲ್ಲ ಎಂದು ತನ್ನ ಮನಸ್ಸಿನ ಮಾತು ಶೇರ್ ಮಾಡಿಕೊಂಡಿದ್ದಾರೆ. ಇವರು ಸ್ನೇಹಿತರೆ ಯಾವ ರೀತಿ ರೇಷ್ಮೆ ಸಾಕಾಣಿಕೆ ಮಾಡುತ್ತಿದ್ದಾರೆ ಬನ್ನಿ ಚರ್ಚೆ ಮಾಡೋಣ. ಯೂಸ್ ಆರ್ಗಾನಿಕ್ ಕಂಪೋಸ್ಟ್ ಆರ್ vermi compost before planting and add farm manure regularly to enrich soil. ರೇಷ್ಮೆ ಹುಳುಗಳಿಗೆ ಸ್ನೇಹಿತರೆ ತಿನ್ನೋದಕ್ಕೆ ಮಲ್ಬರಿ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಸ್ನೇಹಿತರೆ ಇವರು ರಾಸಾಯನಿಕ ಹಾಗೂ ಕೃತಕ ಗೊಬ್ಬರ ತಾವು ಮಣ್ಣಿನ ಫಲವತ್ತತೆಗಾಗಿ ಬಳಸೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. And apply biofertilizer like Azoprelium and spray neem oil or herbal extract to control pest. ಈ ಒಂದು ಮಲ್ಬರಿ ಕಲ್ಟಿವೇಶನ್ ಸಸ್ಯಗಳಿಗೆ ಅಷ್ಟಿದ್ರೆ ತಾವು ನೀಮ್ ಆಯಿಲ್ ಸ್ಪ್ರೇ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಅವಾಯ್ಡ್ ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ ಕಂಪ್ಲೀಟ್ಲಿ ಆ್ಯಂಡ್ ಯೂಸ್ ಡ್ರಿಪ್ ಇರಿಗೇಷನ್ ಫಾರ್ ವಾಟರ್ ಎಫಿಷಿಯನ್ಸಿ ಆ್ಯಂಡ್ ಡ್ಯೂ ಮ್ಯಾನ್ಯುವಲ್ ವೀಡಿಂಗ್ ಟು ಅವಾಯ್ಡ್ ಕೆಮಿಕಲ್. ನೀರು ವೇಸ್ಟ್ ಆಗೋದನ್ನು ತಡೆಗಟ್ಟಲು ತಾವು ವರ್ಬಲ್ ಕಲ್ಟಿವೇಶನ್ಗೆ ಡ್ರಿಪ್ ಒಂದು ಇರಿಗೇಷನ್ ಮೆಥಡ್ದಿಂದ ನೀರು ತಾವು ಬಿಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ.